ಅಪ್ಪನ ತಗದ ಅದಲ್ಲದ ಇಲ್ಲ ಇಲ್ಲ ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕನ್ನುವಂತ ಸಾಲಿ ಕಲಸಕಿನ ಯಾರು ಮೊದಲ ಅವ್ವ ನಮ್ಮ ತಾಯಿ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು. ಹೌದಲ್ಲ ಮನಿ ಸಾಲಿ ಸುದ್ದಿ ಇತ್ತಂದ್ರ ಹೊರಗಿನ ಸಾಲಿ ತಾನ ಸುದ್ದಿ ಆಗ್ತದ. ಇದು ಸುದ್ದಿ ಇರ್ತದ. ಹಂಗ ಮನಿ ಸಾಲಿ ಸುದ್ದಿ ಇರ್ಬೇಕಾದ್ರ ಮೊದಲ ಮನ್ಯಾಗ ಅವ್ವ ಬೇಕ ತಾಯಿ ಬೇಕ ತಂಗಿ. ಅವ್ವ ಇದ್ದಳಂದ್ರ ಮಗ ತಾನ ಸುದ್ದಿ ಇರ್ತೈತಿ ಅದ ಸಾಲಿ. ಹೌದು ಹೌದಲ್ಲ ಮತ್ತ ಅವ್ವನ ಬಿಟ್ಟು ಅಪ್ಪ ಇದ್ದಂದ್ರ ಪರದೇಶಗತ್ತೆ ಕುಂಡ್ರದ ಆಗ್ತೈತಿ ನೋಡು. ಗರ್ವ ಬ್ಯಾಡ ನನ್ನ ಗೌರಾದೇವಿ ಬೇಡಿದ ಕೊಡವ ವರವ ಇಂದ ನನಗ ಬೇಡಿದ ಕೊಡವ ವರವ ತಾಯಿ ನನಗ ಬೇಡಿದ ಕೊಡವ ವರವ ಗೆಯಾಗ ಏ ಗರ್ವ ಬ್ಯಾಡ ನನ್ನ ಗೌರಾದೇವಿ ಬೇಡಿದ ಕೊಡವ ಎಂದ ನನಗ ಬೇಡಿದ ಕೊಡವ ಸ್ವಾರ್ಗಿ ಊರಾಗ ಬೇಡಿದ ಕೊಡವ ಮೌಲನ ಬಿಷಾನ ಹೊಸ ಗರವ ಮೌಲನ ಬಿಷಾನ ಹೊಸ ಗರವ ಮೌಲನ ಬಿಷಾನ ಹೊಸ ಗರವ ಸಂತ ಸಭಾದಾಗ ಗಾಯನ ಮಾಡತೇವ ಎದೆಯನ್ನ ಮೂರು ಮಂದಿದ ಎದೆಯನ್ನ ಎದ್ದ ತಕ್ಷಣ ಎದೆಯನ್ನ ಸಭಾದಾಗ ಗಾಯನ ಮಾಡತೇವ ಎದೆಯನ್ನ ಮೂರು ಮಂದಿದ ಎದೆಯನ್ನ ಸುರುವ ಯಾವ ನಮ್ಮ ಸರಿಜೋಡ ಕಲಾವಿದರು ಕಣದಾಳ ತಮ್ಮ ಏನ್ ಹೇಳ್ಯಾನಿಪ್ಪ ಎದ್ದ ತಕ್ಷಣ ಏನು ಬರಾನ ಗಣಪತಿ ಸ್ತೋತ್ರ ಮಾಡ್ಯಾನ್ರಿ. ಆಗ ಎನಗ ವರವ ಗಣಪತಿ ಗಣಪತಿ ಸ್ತೋತ್ರ ಮಾಡ್ಯಾನ ಮಾರುತಿನ ತಂದಾರ. ಈಗ ಬಂದ ಆಗ ಸಾರುತಿ ಮಾರುತಿ ಮತ್ತ ಮಂಗ್ಯಾನು ತಂದಾನ. ರಾವಣ ತಗದ ಹಿಕ್ಕಮತಿ ಸೀತಾನ ಒಯ್ಬೇಕು ಅನ್ನೋದ ಅವನ ಪ್ರೀತಿ. ಹೌದು ಹೌದಲ್ಲ ಲಂಕಾ ಸುಟ್ಟ ರಾವಣ ಸೀತಾನ ತಂದಾನ. ಶ್ರೀರಾಮಗಾಗ ಸಾರಥಿ ಮಾರುತಿ. ಹೌದೇವ ಸ್ತೋತ್ರ ಮಾಡ್ಲತ್ಯಾರ ಮಾಡಲ್ಲ. ಮತ್ತ ಅಪ್ಪನ ಬೆಳೆಸಲಕ್ಕ ಬಂದಾರ ಅಂದ್ರ ನಾಂದಿ ಹಾಡಿ ಹೋಗ್ಯಾರಪ್ಪ. ಅವರು ಒಂದು ಮಾತು ಕೇಳ್ಯಾರ. ಏನಂತ ತಂಗಿ? ನೀನ್ ಆದಿಶಕ್ತಿ ಮೂಲ ಸ್ತಂಭದೊಳಗ ಇದ್ದಳಂದ್ರ ಆಕಿ ಹೆಸರು ಏನ? ನೀ ಲಕ್ಷ್ಮಣ ಬರೇ ಮೂಲ ಸ್ತಂಭದೊಳಗ ಬಡದ್ಯಾಡ್ಲಕತ್ತಿ. ಹೌದಲ್ಲ. ನೀರ ನಿರಾಕಾರ ನಿರ್ಗುಣದ ಆಚಿ ಕಡೆ ಇದ್ದ ಅವತಾರ ಐತೆಕಿದ ತಾಯಿದ ಐತಲ್ಲ. ಹೌದು ಹೌದು. ಒಟ್ಟ ಅವ್ವ ಇಲ್ಲ ಶಕ್ತಿ ಇದ್ದಿದ್ದಿಲ್ಲ ಸಂಭ ಇದ್ದತ್ ಹೇಳಕ್ ಬಂದಾರಪ್ಪ. ಹೇಳ್ತಾರಲ್ಲ ತಂಗಿ. ಪ್ರಥಮದೊಳಗ ಅಪ್ಪನ ಇದ್ದ ಅವ್ವ ಇದ್ದಿದ್ದಿಲ್ಲ ಅಂತೇಳಿ ಪ್ರಥಮದೊಳಗ ತಂದೆನ ನಿರ್ಮಾಣ ಮಾಡ್ಯಾನ ಸೃಷ್ಟಿ ಅನ್ನೋದಕ್ಕ ಯಾವ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ನಮ್ಮ ಲಕ್ಷ್ಮಣ ಬಂದಾನ್ರಿಪ್ಪ. 3 ಮಂದಿ ಬಂದಾರ ತಂಗಿ. ಏನಂತ ಹೇಳಿ? ಏನಂತ? ಪರಮಾತ್ಮ ಅಂದ್ರ ದೊಡ್ಡವ ಬೆಳಸಲಕ್ ಬಂದಾರ್ಲ. ಪರಮಾತ್ಮ ದೊಡ್ಡವ ಅಂತ ಹೇಳಿದಿ. ಹೇಳಲ್ಲ. ಇರ್ಲಿ ಪರಮಾತ್ಮ ದೊಡ್ಡವ ಇರುವರ್ಲೆ ಖರೆ ಇರ್ಲಿ. ಇವತ್ತ ಅವ್ವ ಕಮ್ಮಿ ಅಪ್ಪ ದೊಡ್ಡವ. ಇದು ವಾದಿ ಇಟ್ಟಾರ ನಮ್ಮ ಊರಾಗ ಇವತ್ತು ಚೋರಗಿ ಊರಾಗ. ಹೌದು ಹೌದಲ್ಲ. ಇಂಡಿ ತಾಲೂಕ ಚೋರಗಿ ಗ್ರಾಮದೊಳಗ ಶಿವಶಕ್ತಿ ಒಕ್ವಾದಂದ್ರೆ ಹೆಂಗ ಏನ್ ಅಪ್ಪನದಿಂದ ಸೃಷ್ಟಿ ಆತೋ ಏನ್ ಅವ್ವಾನದಿಂದ ಆತೋ? ಎರಡು ನಡ್ಬರ್ಕ್ ಬೇಕ ಯಾರ್ಲಿಂದ ಅದಕ್ಕ ಅಪ್ಪ ದೊಡ್ಡವ ಅವ್ವ ಕಮ್ಮಿ ಅಂತ ಹೇಳತ್ತೀರಿ ಗಂಡ ಹಾಡವ್ರ. ಹೇಳ್ತಲ್ಲ ಇವ. ಅಪ್ಪ ಜರ್ಕರ್ ಅಪ್ಪ ದೊಡ್ಡವ ಇದ್ದಂದ್ರ ಏನು ಮಾಡ್ಬೇಕು? ಅವ್ವ ಕಮ್ಮಿ ಇದ್ದಳಂದ್ರ ನೀವು ಹೆಣ್ಮಕ್ಳೆಲ್ಲ ಕಮ್ಮಿ ಇದೀರಿ, ನೀವು ಹೆಂಗಸರ ನಾಮ ತಲೆಯಾಗಿ ಯಾಕತ್ ಹೇಳಿ ನೆತ್ಯಾಗ ಜಾಗ ಕೊಡಬಾರ್ದಾಗಿತ್ತಕ್ಕಿಗೆ ಗಂಗಾದೇವಿಗೆ ಪಾದ ತೆಳಗಿಡ್ಬೇಕಾಗಿತ್ತಕ್ಕಿನ ತಗದ. ಹೌದಲ್ಲ. ಹೆಣ್ಣ ದೇವ್ರ ಕಮ್ಮಿ ಇದ್ದು ತಿಳ್ಕೊನಿ ನೆತ್ಯಾಗ ಕೊಡಬಾರ್ದವ್ರಿಗೆ ಜಾಗ. ಹೌದು. ಪರಮಾತ್ಮ ಇಟ್ಕೊಂಡಲ್ಲ ಗಂಗಾನ 24 hour ಅಂದ್ರೆ 24 ತಾಸ ನಿನ್ನ ನೆತ್ಯಾಗ ಕೂತಾಳಕಿ. ಕೂತಾಳ 24 ತಾಸ ನಿನ್ನ ನೆತ್ತಿ ಒಳಗ ಕೂತಾಳ ಜಡಿಯಾಗ. ಹೌದಲ್ಲ. ಮತ್ತ ಅಪ್ಪ ದೊಡ್ಡವದನಂತ ಹೇಳ್ತೀನಿ. ನಿಮ್ಮ ಅಪ್ಪ ದೊಡ್ಡವಿದ್ರ ಪಾದ ತೆಳಗಿಡ್ಬೇಕಲ್ಲ, ನೆತ್ಯಾಗ ಇಟ್ಕೊಳ್ದೇನು ಕೊಳೆ ಬಿದ್ದಿತ್ತು. ಅವು ಹೆಚ್ಚನಕ್ಕೆ ಇಟ್ಕೊಂಡ ತಗೋ. ಹೆಚ್ಚನಕ್ಕೆ ತಾಲ ತಮ್ಮ ಹ್ಯಾಂಗ ವಿಸಾ ಕುಡ್ದ ಕೂತಿದ್ದ ಹೊಂಟಿದ 4 ಮಂದಿ ಹೆಗಲ ಮ್ಯಾಗ ಹಾಕಿ ಕೂತಾಳ ಅಂಟ್ಲೆ ಇವ್ರ ಅಪ್ಪ ತಾಂಡಗಾಗ್ಯಾನ. ಯಾರು? ಪರಮಾತ್ಮನ. ಎಲ್ಲಿ ಇವನು ಹೊಂಟಾನದ್ ಮಾಡಿದ್ನ ನಾನು.
ನೀ ಹತ್ತುಟ್ಲೆ ಕಳಿಸ್ಬೇಕತ್ತೇನು ಇಲ್ಲ ನಮ್ಮ ಚಾಲೂನ ಗಾಡಿ ಇನ್ನ ಹಂಗೇನಿಲ್ಲ ವಾದಿ ನಡೆದೈತಮ್ಮ ಹೌದಲ್ಲ ಅದಕ್ಕೆ ಮಾತಾಡಿದ್ರ ಮಾತು ಘಾತ್ ಆಗಿರ್ಬೇಕು ಮಾತು ಘಾತ್ ಆಗಿರ್ಬಾರ್ದು ಮಾತು ಮುತ್ತಾಗಿರ್ಬೇಕು ಹೌದಲ್ಲ ಅದಕ್ಕೆ ಹೇಳ್ತಾರ ಕವಿಗಳು ಏನಂತವ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ತಂದ ಹಂಗ ಇವತ್ತ ಜ್ಞಾನಿಕೋ ಜ್ಞಾನಿ ಮಿಲೆತೋದು ಬಾತ ಗದ್ದೆಕೋ ಗದ್ದೆ ಗದ್ದೆಕೋ ಗದ್ದ ಮಿಲೆತೋದು ಲಾತ್ ಗದ್ದದ ಕುಸ್ತಿಯಾಗಿರ್ಬಾರ್ದು ಹೌದು ಹೌದಲ್ಲ ಜ್ಞಾನಿ ಕುಸ್ತಿಯಾಗಿರ್ಬೇಕು ಹಾ ಅವರು ಹೇಳ್ಯಾರ ಏನಂತ ಹಾಡ ಕೇಳಲಕ್ಕ ಕೂಡೇರಿ ಸದ್ಗುಣಿ ಕುಡ್ದ ಹೋಗ್ರಿ ಧರ್ಮದ ಅಮೃತ ಅಮೃತ ಪಡೆದು ಮಾನವ ಜನ್ಮ ಬಿಡಬಾರ್ದು ಹೋಗುದು ಯಾಕ ಹೋಗೋದು ಯಾಕೋ ನರಕಕ್ಕ ಮೋಕ್ಷ ಮರುತ ಹೌದು ಹೌದು ಹೌದಲ್ಲ ದಾನ ಧರ್ಮ ಮಾಡ್ರಿ ಅಂತ ಹೇಳತ್ಯಾರ ಹೇಳ್ತಾನಲ್ಲ ಈ ದಾನ ಧರ್ಮ ನನ್ನವರು ತನ್ನವರು ಸಣ್ಣವರು ದೊಡ್ಡವರು ಹ ತಗ್ಗಿ ಬಾಗಿ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಏನು ಅಪ್ಪ ಕಲಿಸ್ತಾನ ನನ್ನ ಮನ್ಯಾಗ ಇಲ್ಲ ಅಪ್ಪನದಗದ ಅದಲ್ಲದ ಇಲ್ಲ ಇಲ್ಲ ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕನ್ನುವಂತ ಸಾಲಿ ಕಲಸಕಿನ ಯಾರು ಮೊದಲ ಅವ್ವ ನಮ್ಮ ತಾಯಿ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಹೌದಲ್ಲ ಮನಿ ಸಾಲಿ ಸುದ್ದಿ ಇತ್ತಂದ್ರ ಹೊರಗಿನ ಸಾಲಿ ತಾನ ಸುದ್ದ ಆಗ್ತದ ಇದು ಸುದ್ದಿ ಇರ್ತದ ಹಂಗ ಮನಿ ಸಾಲಿ ಸುದ್ದಿ ಇರ್ಬೇಕಾದ್ರ ಮೊದಲ ಮನ್ಯಾಗ ಅವ್ವ ಬೇಕ ತಾಯಿ ಬೇಕ ತಂಗಿ ಅವ್ವ ಇದ್ದಳಂದ್ರ ಮಗ ತಾನ ಸುದ್ದಿ ಇರ್ತೈತಿ ಅದ ಸಾಲಿ ಹೌದು ಹೌದಲ್ಲ ಮತ್ತ ಅವ್ವನ ಬಿಟ್ಟು ಅಪ್ಪ ಇದ್ದಂದ್ರ ಪರದೇಶಕ್ಕೆ ಕುಂಡ್ರದ ಆಗ್ತೈತಿ ನೋಡು ತತ್ತು ಸಾರ ಮಾತು ನಿನಗ ಗೊತ್ತ ಮಾಡಿ ಹೇಳತೇ ಏ ಚಿತ್ತ ಕೊಟ್ಟ ಕುತ್ತ ಕೇಳೋ ಕಾವೇಶ್ವರ ಏ ಹೇಳಿದರ ಕೇಳವಲ್ಲಿ ಹೋಗತಿಯಾವಲ್ಲಿ ನೀ ಹೋಗೋ ದಾರಿ ಒಂದ್ ಪರ್ವಾರ ಇಂದ ನಿರ್ಧಾರ ಏ ಹೇಳಿದರ ಕೇಳವಲ್ಲಿ ಹೋಗತಿಯಾವಲ್ಲಿ ನೀ ಹೋಗೋ ದಾರಿ ಪರಬಾರ ಎಂದ ನಿರ್ಧಾರ ಒದಗಿನ ಒಳಗಿಂದ ಹುಟ್ಟಿ ಬಂದ ಬಳಿಕ ಒದಗಿನ ಒಳಗಿಂದ ಹುಟ್ಟಿ ಬಂದ ಬಳಿಕ ಹುಟ್ಟಿ ಬಂದ ಬಳಿಕ ಹೊದಗಿನೊಳಗಿಂದ ಹುಟ್ಟಿ ಬಂದ ಅಂಜಿಕೆನ ಮುಂದೆ ಏ ಹಿಂದ ಸತ್ತಂಗ ಸಾಯಿ ಬ್ಯಾಡೋ ನೀ ಮುಂದ ಏ 3 ದಿನದ ಬಾಜಾರ ಮಾಡಿಕೊ ವ್ಯಾಪಾರ ಸಮಯದಮೆ ಭಾವಗುಣ ತಿಳದಿ ನಿನ್ನ ಹೊಳದಿಂದ ಏ 3 ದಿನದ ಬಾಜಾರ ಮಾಡಿಕೊ ವ್ಯಾಪಾರ ಸೊನೆ ಭಾವಗುಣ ತಿಳದಿ ಮುಂದ ಹೊಳದಿಂದ ಮದಮ್ಮ ಬುದ್ಧಿ ಕೆಟ್ಟ ಗರ್ವತಾನೋ ಸಿಟ್ಟ ಬೇಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಏ ಸುತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಕಾಲ ಜಂತರ್ಲಾಗ ಒಗದೆ ಒಪ್ಪ ರಾಟಿ ಜೀಗದ ಏ ಸುತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಕಾಲಿ ಜಂತರ್ಲಾಗ ಒಗದೆ ಒಪ್ಪ ರಾಟಿ ನಿನ್ನ ಮನೆಯ ಮಾಡಲಿಲ್ಲೋ ಗಟ್ಟಿ
ತಟ್ಟಿ ತಾಳ ಹರದ ಮೂರ ಬಾಟಿಯ ಒಂದ ದಿನ ಹೋಗುದ್ರಿ ಗುಳೆ ಕಟ್ಟಿ ಹೋಗೋದ ಏನ್ ಹೇಳ್ತಾರ ತಮ್ಮ ಕವಿಗಳು ಏನಂತ ಹೇಳ್ತಾರವ್ವ? ಅವ್ರು ಹೇಳತ್ಯಾರ ಯಾಕಂದ್ರ ಹೆಂಗ ಮಾರ್ಮಿಕ್ ಅನ್ನುವಂತ ಮಾತು ಹೇಳ್ರವ್ರು ಪದ್ಯ ರೂಪದೊಳಗ ಹೇಳಿದ್ರಲ್ಲ ಹೆಂಗ ಕರ್ಮ ಧರ್ಮ ಹೌದಲ್ಲ ಹಂಗೇನಿರಂಗಿಲ್ಲ ತಮ್ಮ ಲಕ್ಷ್ಮಣ. ಹೆಂಗ್ರಿ ಇದು ಮಾನವ ಜನ್ಮಗ ಸಾವ ಕೇಡ ಅನ್ನೋದು ಸಂಗಾಟ ಅದರಿಪ. ಜೋಡ ಐತಲ್ಲ ಜನ್ಮ ಹ ಹ. ಜನ್ಮ ನದ ತೆಳ ಹೆಂಗ ಮದ್ ಒತ್ತ ಬಂದೈತಲ್ಲ ಹೌದು ಮರಣ ಸಹಿತ ಸಂಗಾಟ ಬಂದದ. ಬಂದೈತಿಲ್ಲ ಆದ್ರೂ ನಂದ 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 ನಂದು 8 ಎಕರೆ ಹೊಲ ಐತಿ, ಇನ್ನೊಂದು 10 ಎಕರೆ ಸುಖ ಐತಿ ಅದ್ರೊಳಗ. ಹಾ ಇಲ್ಲ ಈ ಮಾನವ ಜನ್ಮಕ್ಕೆ ಬಂದಿವಂದ್ರ ನೋಡ್ರಿ ಈಗ ಅಲ್ಲಿ ಇಲ್ಲ 1 ಎಕರೆ ಹೊಲ ಮಾರ್ಲಕ್ ಕೂತಿರ್ತಾನಿಪ್ಪ ಒಬ್ಬ. ಹೌದಲ್ಲ ಏನಂತ ಹೇಳಿ ಒಬ್ಬ ರೈತ ಇದೊಂದು ಎಕರೆ ಹೊಲ ಮಾರಿದ್ರ ನನಗ ಸುಖ ಆದಿತ್ತಲ್ಲ ಅಂತೇಳಿ ಹೊಲ ಮಾರವ. ಹ ಹ. ಹೊಲ ಮಾರಿದ್ರ ಸುಖ ಆದಿತ್ತಲ್ಲ ಅಂತ ಸುಖ ಹುಡುಕ್ಯಾಡ್ತಿರ್ತಾನ. ಹೌದು ಇನ್ನೊಬ್ಬ ಏನ್ ಮಾಡ್ತಾನ ತಂಗಿ ಅದನ್ನೊಂದ್ ಎಕರೆ ಹೊಲ ನಾ ತಗೊಂಡ್ರ ನನಗ ಸುಖ ಆದಿತ್ತಲ್ಲ ಅಂತೇಳಿ ಅವತ್ತಿರ್ತಾನ. ಅವ್ ಮುಂದಿನ ಅವ್ ಮಾರವ ಮಾರಿದ್ರ ಸುಖ ಆಗ್ತತಿ ತಾನ, ತಗೊಂಡಿದ್ರ ಸುಖ ಆಗ್ತತಿ ತಾನ. ಹೌದಲ್ಲ ಎದರಾಗೈತಿ ಸುಖ? ಇಲ್ಲ ಇಲ್ಲ ಸುಖ ಅನ್ನುವಂಥದ್ದು ಹುಡುಕ್ಯಾಡ್ಬೇಕಾದ್ರೆ ಹೆಂಗ ಏನು ಮಾಡ್ಬೇಕ ತಂಗಿ ನಾವು ಮಾತಾಡುವಂತ ಮಾತು ಸತ್ತಿರಬೇಕು ಜೀವನದೊಳಗ. ಹೌದಲ್ಲ ನಾವು ನಡಿವಂತ ನಡಿ ಸತ್ತಿರಬೇಕು. ಹಾ ನಾವು ನುಡಿವಂತ ನುಡಿ ಮೊದಲು ಮಾಡಿ ಸತ್ತಿರಬೇಕು. ಸತ್ತಿರ್ಬೇಕಲ್ಲ ನಾವು ಮಾಡುವಂತ ಕಾಯಕದೊಳಗ ಧರ್ಮ ಇರ್ಬೇಕ. ಹೌದಲ್ಲ ಮಾಡುವಂತ ಕಾಯಕ ನಡಿಯುವಂತ ನಡಿ ಮಾತಾಡುವಂತ ಮಾತ ಸತ್ಯತಪ್ಪ ಅಂತಂದ್ರ ಏನ್ ಆಗ್ತೈತಿ ತಂಗಿ? ಹೊರಗಿನ ದೇವ್ರ ಹುಡುಕೋದ ಮನುಷ್ಯಾಗ ಕೊಳೆಮೆ ಬಿದ್ದಿಲ್ಲ. ಹೌದಲ್ಲ ನೀ ಏನ್ ಮಾಡ್ತಿ ನೋಡೋದನ್ನ ಇಲ್ಲಿ ಉಂಡು ಹೋಗ್ತಿ. ಹೌದಲ್ಲ ಇದು ಮಾನವ ಜನ್ಮ ಹಂಗ. ಹಂಗ ಐತ್ಲ. ಮೊದಲ ತಾಯಿ ತಂದೆ ಮಾಡಿರುವಂತ ಪಾಪ ಮಕ್ಕಳು ಕಳಿತಿದ್ರು. ಹೌದು ಈಗ ಹಂಗಿಲ್ಲ ತಮ್ಮ. ಈಗ ಹೆಂಗವ ಮುಂಜಾನೆ ಮಾಡಿ ಸಂಜೆ ಕಳಿದೈತಿ. ಅದು ಕಲಿಯುಗ ಅದ. ಹೌದಲ್ಲ ಅದಕ್ಕೆ ಹೇಳ್ಯಾರು ಏನಂತ ಕಲ್ಲ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡಿ ಬಾಳೆ ಹಣ್ಣಿಟ್ಟು 1 ಕಿಲೋ ಬ್ಯಾಳಿ ಹಾಕಿ ಗಾವ್ ಮಾಡಿ ಹುರ್ಣ ತುಂಬಿ ಹೋಗಿ ಕಲ್ಲ ದೇವ್ರ ಮುಂದೆ ಹೋಳಿಗೆ ಇಟ್ಟು ಬಂದ್ರೆ ಅದು ದೇವ್ರಲ್ಲ. ದೇವ್ರ ಅಲ್ಲ. ಯಾವ್ದು ದೇವ್ರಾಗಬೇಕಾಗೈತಿ? ಯಾವ್ದು ಬೇಕ ನಮ್ಮಲ್ಲಿ? 9 ತಿಂಗಳ ತಾಯಿ ಗರ್ಭದೊಳಗೆ ಇಟ್ಟುಕೊಂಡ ಜೋಪಾನ ಜತನ ಮಾಡಿ ಕೂಸಿಗೆ ತಾಯಿ ಗರ್ಭದೊಳಗಿದ್ದಾಗ ರಕ್ತದ ಅಭಿಷೇಕ ಮಾಡ್ತಾಳೆ. ತನ್ನ ಹುರಿನ ಓದೋದಕ್ಕೆ ಕಳ್ಳಿನ ಹುರಿನ ಓದೆ ಪುಷ್ಪದ ಮಾಲೆ ಮಾಡ್ತಾಳೆ. ಹೌದಲ್ಲ ತನ್ನ ಜೀವ ಓದೋದಕ್ಕೆ ತ್ಯಾಗ ಕೊಟ್ಟ 9 ತಿಂಗಳ 9 ದಿವಸ ಹೊಟ್ಟಿ ಒಳಗೆ ಇಟ್ಟುಕೊಂಡ ಜೋಪಾನ ಜತನ ಮಾಡಿ ಈ ಜಗ ಏನು ತೋರಿಸ್ತದಲ್ಲ ತಾಯಿ 3 ಹೊತ್ತ ಪಂಚಾಮೃತ ಅನ್ನ ತಾಯಿಗೆ ಹೊಟ್ಟಿಗೆ ಹಾಕಿದರೆ ಜಗದಾಗ ತಾಯಿನ ಬಿಟ್ರ ಅನ್ಯ ದೇವರನ ಇಲ್ಲ. ತಾಯಿ ಸೇವಾ ಯಾವ ಮಾಡ್ತಾನೋ ಅವ ಜಗತ್ತಿನೊಳಗ ತಾಯಿ ಮಗ ಅನಿಸ್ಕೊಂಡಾನ. ಜನ್ಮ ಸ್ವಾರ್ಥಕ್ಕ ಆಯ್ತಲ್ಲ. ಜನ್ಮ ಸ್ವಾರ್ಥಕ್ಕ ಆಗ್ತದ. ಅದ್ಯಾಕಾದಿತ್ತ ಹೇಳಿಕೆಸಿಂದ ಬರೇ ನಾನ ದೊಡ್ಡವ ನಾನ ಹೆಚ್ಚಿನವ ಅಂತ ಹೇಳಿ ಜನ್ಮ ಕೊಟ್ಟಿರುವಂತ ತಾಯಿಗೆ 3 ಹೊತ್ತ ಅನ್ನ ನೀಡು ತಾಕತ್ ಇರ್ಲಿಲ್ಲ ಅಂದ್ರ ಏನ ಆಗ್ತೈತಿವ? ಅವ ತಾಯಿ ಮಗ ಅಲ್ಲ, ಅವ ನಾಯಿಕಿತನೋ ನಾಯಿ ಮಗ ಅಂತ ಹೇಳ್ತಾನ ಕವಿ. ಹೌದಲ್ಲ ಜಗತ್ತಿನೊಳಗ ತಾಯಿ ಅಂದ್ರ ಶ್ರೇಷ್ಠವಾದ ವಸ್ತು ಅದ. ಅದಕ್ಕೆ ಹೇಳತ್ಯಾರಿ ಕವಿಗಳ ಏನಂತ? ಹುದಗಿನ್ಯಾಂದ ಹುಟ್ಟಿ ಬಂದ ಅಂಜಿಕೆಯನ್ನ ಮುಂದಿಂದ ಹೊರಗ ಬಂದ ಮೇಲತ್ತ ನಾವು ಆ ಜಾತಿಯವ್ರ, ನಾವ್ ಈ ಜಾತಿಯವ್ರ, ನಾವ್ ಕೀಳು ಜಾತಿಯವ್ರ, ಮೇಲ ಜಾತಿಯವ್ರ. ಇಲ್ಲಿ ನಾವು ಬಡದಾಡ್ ಸಾಯಿಲಾಗತ್ತೀವಿ. ಹೊರಗ ಬಂದ ಬಳಕಿದ ಹೊರಗೆ ಬಂದ ತಾಯಿ ಹೊಟ್ಟೆಯಾಗಿಂದ ಹೊರಗ ಬಂದ ಬಳಕ ಜಾತಿ ಭೇದ ಬತ್ತು. ಹೌದಲ್ಲ ಅದ ತಾಯಿ ಒಳಗ ತಾಯಿ ಹೊಟ್ಟೆಯಾಗಿದ್ದಾಗ ಕೂಸ ಹುಟ್ಟಿದ ತಕ್ಷಣ ಒಂದು ರಕ್ತ ಕಣ್ಣಿ ಒಳಗಿರ್ತದ. ಹೌದಲ್ಲ ರಕ್ತ ಕಣ್ಣಿ ಒಳಗಿದ್ದಾಗ ಮೈಲಿಗೆ ಮುಡ್ಚಟ ಹೊಲಿ ತೊಲಿ ಒಳಗ ಬಿದ್ದು ಒದ್ದಾಡುವಂತ ಕೂಸ ಹುಟ್ಟಿದ ತಕ್ಷಣ ಏನಾಗ್ತೈತಿ? ಪ್ರತಿಯೊಂದು ಮನುಷ್ಯ ಏನು ಚಂದದ ಕೂಸ ತಿಳಿ ರಕ್ತ ಕಣ್ಣಿ ಒಳಗೈತಿ ಅಂದ್ರೂ ತಗೊಂಡ ಮುದ್ದು ಮಾಡ್ತಾರ. ಅಲ್ಲೇನ ಹೊಲಿ ತೊಲಿ ಮೈಲಿಗೆ ಮುಡ್ಚಟ ಹತ್ಯದೇನ? ಇಲ್ಲ. ಇವು ಸುಮ್ಮ ನಮಗ ನಿಮಗ ಬೇಕಾಗಿ ಮಾಡ್ಕೊಂಡಿವಿ. ಇದನ್ನ ಜಾತಿ ಹೆಂಗ? ಒಂದ ಹೆಣ್ಣಿನ ಜಾತಿ ಒಂದ ಗಂಡ ಜಾತಿ ಬಿಟ್ರ ಜಗತ್ತಿನೊಳಗ ಅಣ್ಣ ಜಾತಿನ ಇಲ್ಲ. ಜಗತ್ತಿನೊಳಗ ಒಂದ ಹೆಣ್ಣ ಒಂದ ಗಂಡ ಬಿಟ್ರ ಜಾತಿನ ಇಲ್ಲ. ನಮ್ಮ ಲಕ್ಷ್ಮಣ ಒಂದ ಮಾತು ಹೇಳಿದ್ರಿಪ್ಪ. ಏನಂತವ? ದಾನ ಮಾಡ್ರಿ ಧರ್ಮ ಮಾಡ್ರಿ. ದಾನ ಮಾಡ್ರಲ್ಲ. ದಾನ ಮಾಡ್ರಿ ಅಂದ್ರ ನಿಮಗ ಸ್ವರ್ಗ ಆಗ್ತತಿ, ಅಂದ್ರ ನೀವು ನರಕಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ವಿ. ಹೇಳ್ಯಾನ್ರಲ್ಲ ಲಕ್ಷ್ಮಣ ಧರ್ಮರಾಜ ಅಂತ. ಧರ್ಮರಾಜಾಗ ಸಹಿತ ತಾತ್ಕಾಲಿಕ ನರಕದ ದರ್ಶನ ಆಗ್ಯದ. ಹೆಂಗ್ರಿ? ಸತ್ಯ ನುಡಿತಿದ್ದ. ಹೌದು ಧರ್ಮರಾಜ ಸತ್ಯ ನುಡಿಯವ, ದಾನ ಮಾಡವ, ಧರ್ಮ ಮಾಡವ.
ಬರೇ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ. ಯಾಕಂದ್ರ ಮಹಾಭಾರತ ಲೇಖಿ ಐತಿದ. ಹೌದು, ಏನಂತ ಹೇಳ್ದವ ಕೃಷ್ಣ ಪರಮಾತ್ಮ ಧರ್ಮರಾಜ ಒಂದು ಮಾತು ಹೇಳಿದ. ಯಾಕಂದ್ರ ಹಾ ಹಾ ಯಾವ ಗುರು ದ್ರೋಣಾಚಾರಿ ಪಾಂಡವರ ನಷ್ಟ ಅಂಶ ಮಾಡ್ಬೇಕಂತೇಳಿ ಹಠ ತೋಟ ನಿಂತಿದ್ದ. ಹೌದಲ್ಲ, ಅವಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ದ. ಏನಂತವ ಏ ಧರ್ಮ, ಹೌದು ನಾ ಹೇಳಿದಂಗ ಬರೇ ಒಂದು ಮಾತು ಸುಳ್ಳು ಹೇಳ. ಹೌದಲ್ಲ, ನೀವ ಕೌರವ್ರ ಕೈ ಒಳಗಿಂದ ಉಳ್ಕೋತೀರಿ, ಹಾ. ಮತ್ತ ಆ ಗುರು ದ್ರೋಣಾಚಾರಿ ಕೈ ಒಳಗಿಂದ ಉಳ್ಕೋತೀರಿ ಅಂದಾಗ ಹೌದು ಏನ್ ಹೇಳ್ತಿ ಹೇಳಪ್ಪ, ನೀ ಹೇಳ್ದಿ ಹೇಳ್ತಾನಂದಿವ ಧರ್ಮ. ಅಂದಾಗ ಏನಾಯ್ತು ತಂಗಿ ಮುಂದೆ? ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ದ. ಏನಂತ? ಅಶ್ವತ್ಥಾಮ ಹತ್ತೋ ಹತೆ ನರವ ಕುಂಜವ. ಹೌದ್ ಏನ ಅಶ್ವತ್ಥಾಮ ಹತ್ತೋ ಹತೆ ನರವ ಕುಂಜವ ಅನ್ನುವಂತ ಮಾತು ಸುಳ್ಳು ಹೇಳಿಬಿಡು. ಹೌದು ಹೌದಲ್ಲ, ಅಲ್ಲಿ ಅಶ್ವತ್ಥಾಮ ಅಂದ್ರೆ ಯಾರ? ಏನು? ಗುರು ದ್ರೋಣಾಚಾರಿ ಮಗನ ಹೆಸರು ಅಶ್ವತ್ಥಾಮ ಇತ್ತ. ಮಗನ ಮ್ಯಾಲ ಮಾಳ ಮೋಹ ಇದ್ದ. ಖರೆ ಐತಲ್ಲ ಮಾತ. ಮಗ ಸತ್ತಾನತ ತಿಳಿದ್ರೆ ಯುದ್ಧ ಆಡೋದು ಬಿಡ್ತಾನ ತಿಳ್ಕೊಂಡ ಹೌದ ಈ ಮಾತು ಹೇಳಕ್ ಹಚ್ಚಿದಾಗ ಅವಾಗ ಏನಾಯ್ತು? ಅಶ್ವತ್ಥಾಮ ಹತ್ತೋ ಹತ್ಯೆ ಅನ್ನೋದು ಅಷ್ಟ ಕಿವಿಗೆ ಬಿತ್ತಲ್ಲ ಶಬ್ದ. ಕಿವಿಗೆ ಬಿತ್ತ ನರವ ಕುಂಜವ ಅನ್ನೋ ಗುಡದ ಕೃಷ್ಣ ಪರಮಾತ್ಮ ಶಂಕ ಹೊಡೆದು ಬಿಟ್ಟಿದ್ದ. ಹೌದ್ ಹಂಗ ಹೌದು ಬರೇ ತಾತ್ಕಾಲಿಕ ಸುಳ್ಳು ಹೇಳಿದಕ್ಕಾಗಿ ಹಾ ಏನಾಗ್ಯದ? ಸುಳ್ಳಾಗಿ ಹೇಳಿದಕ್ಕಾಗಿ ನರಕದ ದರ್ಶನ ಆಗೈತಿ. ನರಕದ ದರ್ಶನ ಸರ್ಪಳಿ ಹಚ್ಚಿ ಎತ್ತಿರ ಹೌದ್ ನರಕದೊಳಗಿನ ಹೆಣ ಸಹಿತ ಎದ್ದ ಮ್ಯಾಲ ಬಂದ್ ಹೋಗ್ಯಾವಲ್ಲ ಆ ಟೈಮದೊಳಗ. ಹೌದು ಹೌದೇವ, ಶಾನ್ಯ ಭಾಳದಾರಿ ಅವರು ಬಿ. ಶಾಣೆ ಅದಲ್ಲ, ಮತ್ತ ಅವನು ದಾನ ಧರ್ಮ ಮಾಡೋ ಅವಂಗ್ಯಾಕ ನರಕ ದರ್ಶನ ಆಗಬಾರ್ದಲ್ಲ ಅಂತವ್ರಿಗೆ. ಆಗ್ಬಾರ್ದಿತ್ತಲ್ಲ. ಹತ್ತ ತಲಿ ರಾವಣಗ ಆಗಬಾರ್ದ. ಹೌದ ಹಾ ಹೌದ್ ಹೌದ್. ಅದನ್ನ ಬಿಡು. ಈಗ ಅಪ್ಪನ ಬೆಳೆಸಲಕ್ ಬಂದಿ, ನಿನಗ್ರೆ ನರಕ ಬಿಡ್ತದನ? ಇವಂಗೂ ಬಿಟ್ಟಿಲ್ಲ. ಹೆಜ್ಜಿಗೆ ಆಗ್ತದ. ಹೌದು ಹೌದಲ್ಲ, ಆಗ್ಲಕ್ಕ ಬೇಕ. ಆಗೇತ್ ತಂಗಿ. ಮಾಡುವಂತ ಕಾಯಕ ಒಳಗ ಡುಪ್ಲಿಕೇಟ್ ಅದಾವ, ಬಿಡ್ತತಿ ಯಾರಿಗೆ ಅದು? ಬಿಟ್ಟಿಲ್ಲ. ಅವರು ಶಾನ್ಯ ಬಾಳದಾರಿ. ಶಾಣೆ ಅದಲ್ಲ. ಅದಕ್ಕೆ ಈಗ ಏನ್ ಹೇಳತ್ಯಾರು? ಏನಂತ ಹೇಳ್ತಾನು? ಬಂದ ಆಗ ಸಾರಥಿ ಮಾರುತಿ ಅಂದ್ರ ಹನುಮಂತ ಬಾಳ ದೊಡ್ಡವ. ಬಾಳ ದೊಡ್ಡವ ಅಂತ ಹೇಳಲ್ಲ. ಲಕ್ಷ್ಮಣ ನಿನಗ ದೊಡ್ಡವ ಆಗ್ಯಾನವ, ನನಗ ದೊಡ್ಡವ ಅಲ್ಲ. ನಮಗ್ ಸಂಬಂಧ ಇಲ್ಲ ಅವ. ಸಂಬಂಧ ಇಲ್ಲ ಅಲ್ಲೋ. ತಗದು ಬೇರೆ ಐತಿ ಗಪ್ನಿ. ಹಂಗ ಸಂಬಂಧ ಇಲ್ಲ ಅನ್ಬೇಡ ಒಮ್ಮೆ. ದೊಡ್ಡವನ ಅಲ್ಲ ಅತ್ತ. ಯಾಕಂದ್ರ ನಮ್ ತಗದ ಹನುಮಪ್ಪ ದೊಡ್ಡವತ್ತ ನೀ ಹೇಳಿದೆಲ್ಲ. ಇವ್ ಹೇಳಲ್ಲ. ತಾಯಿ ಗರ್ಭದೊಳಗೆ ಇರ್ತಾ ಪಕ್ಕಿನ ಹ ತಾಯಿದಿಂದ ಆಶೀರ್ವಾದದಿಂದ ತಾಯಿ ಆಸರೆ ಪಡೆದು ಹೊರಗೆ ಬಂದ ಮಗ ಅದ ನೀವ. ಹನುಮಂತ ಅಂಜನಾದೇವಿ ಗರ್ಭದೊಳಗೆ ಕೂತು ಒದರ್ತಿದ್ದ ಇವನ ಹನುಮಪ್ಪ. ಹೌದು ಹೌದಲ್ಲ. ತಾಯಿ ಅಂಜನಾದೇವಿ ಅವಾಗ ನನ್ನ ಶರೀರ ನಮ್ಮ ಮಂದಿಗೆ ತೋರ್ಸಾವ ಅಲ್ಲ, ಹೌದಲ್ಲ, ನನ್ನ ಅವಯವಗಳ ಮಂದಿಗೆ ಕಾಣಿಸ್ಕೊಡವ ಅಲ್ಲ. ಅಲ್ಲ, ನೀನ್ ಹೊಟ್ಯಾಗನ ಅದ, ನಿನ್ನ ಭೂಮಿ ತಲೆ ಮ್ಯಾಗ ಬರು ಗುಡದ. ಏನ್ ಮಾಡ್ಬೇಕು? ಬರೇ ಒಂದು ಚೋಟ್ ಎರಿಬಿ ನುಂಗುವ. ನೀ ಚೋಟ್ ಎರಿಬಿ ನುಂಗಿದೆ ಅಂದ್ರೆ ಅದನ್ನ ಕೈಪ ಮಾಡಿ ಸೊಂಟಕ್ಕೆ ಸುತ್ತಕೊಂಡ ಭೂಮಿ ತಲೆ ಮ್ಯಾಗ ಬರ್ತಾನಂದ. ಅದೇ ನಿನ್ನ ಹನುಮಪ್ಪ. ಹೌದು. ಅಪ್ಪ ದೊಡ್ಡವದನತ್ ವಾದ ಮಾಡ್ಲಕ್ಕ ಬಂದರಿ. ಬಂದಲ್ಲ. ಮತ್ತ ಅಪ್ಪ ದೊಡ್ಡವಿದ್ದಂದ್ರ ಅಪ್ಪ ಎಲ್ಲಿ ಹೋಗಿದ್ದಾನ? ಕಬ್ಬ ಕಡ್ಲಕ್ ಹೋಗಿದ್ದಾನ. ಒಂದ್ ಮಳ ಅರಿವಿ ನುಗ್ಗಬೇಕಾಗಿತ್ಲ ಒಳಗ. ಇಲ್ಲಿ ಸದ ಕಬ್ಬಿನ ಗ್ಯಾಂಗನ ನಡೆದೈತಿ. ಈಗ ಕಬ್ಬಿನ ಸೀಸನ್ ಐತಿ. ಅಪ್ಪಗ ನುಂಗುದ್ಯಾಕಾಗ್ಲಿಲ್ಲ ಅತ್ತ. ಗಟಕತ್ತಿದ್ದ ಜಗತ್ತಿನೊಳಗ ಎಲ್ಲರ ಜಾಗ ಎಲ್ಲಾ ತಗೋಬಹುದು. ದುಡ್ಡು ಒಂದು ಕೊಟ್ರ ದುನಿಯಾ ಸಿಗ್ತದ. ಖರೆ ಜನ್ಮ ಕೊಟ್ಟಿರೋ ತಾಯಿ ಮರ ಪರಳಿ ಹುಡುಕ್ಯಾಡ್ತೀವಿ ಅಂದ್ರೆ ಸಿಗುದಿಲ್ಲ. ತನಕ ನಂದು ತಂದು ನನ್ನ ತಾಯಿ ಅಂತೇಳಿ ಸೇವಾ ಮಾಡ್ಬೇಕಾಗಿದೆಪ್ಪ. ಯಾವ ಮಾಡ್ತಾನು ಅದಕ್ಕೆ ಹೇಳ್ತಾರ. ಈಗ ಎಲ್ಲಿ ಕೇಳತ್ತೀನಿ ವಿಷಯ ಏನಂತ? ಈ ದಿನಕ ತಕ ಬಹಿರಂಗ, ಇನ್ನು ಮಾತಾಡೋದು ಅಂತರಂಗ. ಏನು ಕೇಳ್ತಮ್ಮ ಅಂತ ಅಂದ್ರ ಪಂಚಕರ್ಣಿ